ಸುಲಭವಾಗಿ ಫೋನ್ ಮಾಡಿ ಥ್ರೆಟ್ ಮಾಡಿ ಬೈದಿರುವಂಥದ್ದು ಇದು ಅಕ್ಷಮ್ಯ ಅಪರಾಧ. ಬೈದು 2 ದಿನ 1 ದಿನ ಆದ ನಂತರ ಒಬ್ರು KS ಅಧಿಕಾರಿ ತುಂಬಾ ಧೈರ್ಯ ಮಾಡಿ ಒಬ್ಬ ರಾಜಕೀಯ ವ್ಯಕ್ತಿಯ ವಿರುದ್ಧ ನಾನು ಹೋಗ್ತೀನಿ ಅಂತ ಹೇಳಿ, ಕೆಲವರು ಯಾರಾದ್ರೂ ಚಿಲ್ಲರೆ ವಿಷಯ ಬಿಡಿ ಅಂತ ಹೇಳಿದ್ದಾರೆ. ಇದು ಚಿಲ್ಲರೆ ವಿಷಯ ಅಲ್ಲ, ದೊಡ್ಡ ತಪ್ಪು. ಏನಕ್ಕೆ ಅಂದ್ರೆ ಸರ್ಕಾರಿ ಅಧಿಕಾರದಲ್ಲಿರುವಂತವ್ರಿಗೆ, KS ಆಫೀಸರ್ಗಳಿಗೆ, ಅವರಿಗೆ ಒಬ್ಬ ರಾಜಕೀಯ ವ್ಯಕ್ತಿಗಳು ಈ ಲೆವೆಲ್ ನೀವು ಬೈತಾ ಇದ್ದೀರಾ ಅಥವಾ ಅವ್ರಿಗೆ ಥ್ರೆಟನಿಂಗ್ ಮಾಡ್ತಿದ್ದೀರಾ, ಎದುರಿಸ್ತಿದ್ದೀರಾ, ಪ್ರಾಣ ಬೆದರಿಕೆ ಆಗ್ತಿದ್ದೀರಾ ಅಂದ್ರೆ ಒಬ್ಬ ಸಾಮಾನ್ಯ ಸಾರ್ವಜನಿಕರಿಗೆ ಎಲ್ಲಿದೆ ಪ್ರೊಟೆಕ್ಷನ್? ವಿಷಯ ಅದೇ ಅಲ್ವಾ? ಅಂದ್ರೆ ಇಲ್ಲಿಗಲ್ ಆಗಿ ಹಾಕಿರುವಂತದ್ದು. ಇನ್ವೆಸ್ಟಿಗೇಷನ್ ಮಾಡಿದ್ರೆ ಮತ್ತೆ ಅರೆಸ್ಟ್ ಯಾಕೆ ಮಾಡಿಲ್ಲ? ದಸ್ತಗಿರಿ ಮಾಡಕ್ಕಾಗಿಲ್ಲ. ಲ್ಯಾಪ್ಸ್ ಆಫ್ ಅಗೇನ್ ಅಡ್ಮಿನಿಸ್ಟ್ರೇಷನ್. ಪರಮೇಶ್ವರ್ ಅವರಂತೂ ಇಂಥ ವಿಷಯದಲ್ಲಿ ಸಂಪೂರ್ಣವಾಗಿ ಮಾತೇ ಆಡಲ್ಲ. ಸೊ ಇದು ಸಣ್ಣ ವಿಷಯ ಅಲ್ಲ. ನಾವು ಯಾವಾಗ ಪ್ರಮಾಣ ವಚನವನ್ನ ತಗೊಂತೀವಿ, ನಾವೆಲ್ಲರೂ ಒಂದೇ ಸಂವಿಧಾನದ ಅಡಿಯಲ್ಲಿ ಚೆನ್ನಾಗಿ ನೋಡ್ಕೊಂತೀವಿ, ಮಾಡ್ತೀವಿ, ಅದೇ ರೀತಿ ಅದ್ರಲ್ಲಿರೋ ಅರ್ಥ ಏನು ಅಂದ್ರೆ ಮರ್ಯಾದೆನೂ ಕೂಡ ಕೊಡ್ತೀವಿ ಅಂತ. ಇಲ್ಲಿ ಹಾಕಿರುವಂತ ಸೆಕ್ಷನ್ಸ್ಗಳು ಯಾವೂ ಕೂಡ ನಾನ್ ಬೇಲೆಬಲ್ ಅಫೆನ್ಸ್ ರೀತಿ ಅದು ಅಟ್ರಾಕ್ಟ್ ಆಗ್ತಿಲ್ಲ. ನಾಳೆ ಬೆಳಗ್ಗೆನೋ ಅಥವಾ ಇನ್ನೊಂದು 3 ದಿನದಲ್ಲೋ ಬೇಲ್ ಆಗುವಂತ ಸಾಧ್ಯತೆ ಇರುವಂತ ಕೇಸನ್ನ ತಾವು ನಮೂದನೆ ಮಾಡಿದಿರಿ. ದಿಸ್ ಎ ಫೇಲ್ಯೂರ್ ಆಫ್ ಅಡ್ಮಿನಿಸ್ಟ್ರೇಷನ್. ಇದಕ್ಕಿರುವಂತ ಸಾಕ್ಷ್ಯ ಆಧಾರಗಳು ಕೂಡ ಈಗಾಗಲೇ ಸಂಗ್ರಹಿಸಿರ್ತಾರೆ. ಸಾಕ್ಷ್ಯ ಆಧಾರಗಳು ಏನ್ ಬರ್ತವೆ ಇದರಲ್ಲಿ? ಫೋನ್ ನಲ್ಲಿ ಅವರು ಮಾತಾಡಿರುವಂತ ಫೋನ್ ಒಂದು ಸೀಸ್ ಆಗ್ಬೇಕು, ಇವ್ರ ಫೋನ್ ಸೀಸ್ ಆಗ್ಬೇಕು, ಆ ಧ್ವನಿ ಮ್ಯಾಚ್ ಆಗ್ಬೇಕು. ಆ ಬ್ಯಾನರ್ ವಿಚಾರಕ್ಕೆ ಬಂದಾಗ, ಆ ಬ್ಯಾನರ್ ಈ ಕೇಸಿನ ಪ್ರಾರಂಭ ಆಗುತ್ತೆ. ಆ ಬ್ಯಾನರ್ ಸೀಸ್ ಮಾಡಿ ಈಗಾಗಲೇ ಇವರು ನಮ್ಮ ಸಿವಿಕ್ ಕಮಿಷನರ್ ಅವರು ಹೇಳಿದ್ದಾರೆ, ಈ ಬ್ಯಾನರ್ ನಾವು ಮೂಲೆಗೆ ಎತ್ತಿಟ್ಟಿದ್ದೀವಿ ಅಂತ. ಅದನ್ನು ಕೂಡ ಸೀಸ್ ಮಾಡಬೇಕಾಗುತ್ತೆ. ಸರ್ ನಮಸ್ಕಾರ. ನಮಸ್ಕಾರ. ಸರ್, ಸರ್ಕಾರಿ ಅಧಿಕಾರಿಗೆ ಕಾಂಗ್ರೆಸ್ ಮುಖಂಡರು ಬರೀ ಒಂದು ಬ್ಯಾನರ್ ಬಿಚ್ಚಿದಕ್ಕೆ ಚಪ್ಪಲಿ ಓಡಿಸ್ತೀನಿ, ಸುಟ್ಟಾಕ್ತೀನಿ ಅಂತೆಲ್ಲ ಮಾತಾಡ್ತಿದ್ದಾರೆ. ಕಾನೂನು ಪ್ರಕಾರ ಏನೇನು ಆಗುತ್ತೆ ಅನ್ನೋದು ತಮ್ಮ ಪ್ರಶ್ನೆ. ಆಗ್ಲಿ, ಇವಾಗ ಮೊದಲನೇದಾಗಿ ರಾಜೀವ್ ಗೌಡ ಅಂತ ಒಬ್ಬ ಕಾಂಗ್ರೆಸ್ ಮುಖಂಡ ಶಿಡ್ಲಘಟ್ಟದಲ್ಲಿ ಒಂದು ಹೆಣ್ಣು ಮಗಳಿಗೆ, ಅದರಲ್ಲೂ ಸರ್ಕಾರಿ ಅಧಿಕಾರಿ KS ಪಾಸ್ ಆಗಿ ಒಬ್ರು ಸಿವಿಕ್ ಕಮಿಷನರ್ ಅಂದ್ರೆ ಪೌರಾಯುಕ್ತ ಕಮಿಷನರ್ ಅಂತ ಆಯುಕ್ತರು ಅಂತ ಕರಿತೀವಿ, ಅವರನ್ನ ಅಷ್ಟು ಸುಲಭವಾಗಿ ಫೋನ್ ಮಾಡಿ ಥ್ರೆಟ್ ಮಾಡಿ ಬೈದಿರುವಂಥದ್ದು ಇದು ಅಕ್ಷಮ್ಯ ಅಪರಾಧ. ಕಾನೂನಲ್ಲೂ ಕೂಡ, ಮಾನವೀಯತೆಯಲ್ಲೂ ಕೂಡ, ಹಾಗೂ ಈ ಸಮಾಜದಲ್ಲೂ ಕೂಡ ಇರುವಂತ ಎಲ್ಲಾ ಕಾನೂನುಗಳನ್ನ ತುಳಿದು ಮಾತಾಡಿರುವಂತ ಮಾತಾಗುತ್ತೆ. ಇದಕ್ಕೆ ಮೊದಲು ನಾವು ವಿರೋಧಿಸ್ತೀವಿ. ಎರಡನೇದು, ಒಬ್ಬ ವಕೀಲನಾಗಿ ತಾವು ಕೇಳುವಂತ ಮಾತಿಗೆ ಈಗಾಗಲೇ FIR ಆಗಿದೆ. ಆದ್ರೆ ಈ FIR ಯಾವಾಗ ಆಯ್ತು? ಬೈದು 2 ದಿನ 1 ದಿನ ಆದ ನಂತರ ಒಬ್ರು KS ಅಧಿಕಾರಿ ತುಂಬಾ ಧೈರ್ಯ ಮಾಡಿ ಒಬ್ಬ ರಾಜಕೀಯ ವ್ಯಕ್ತಿಯ ವಿರುದ್ಧ ನಾನು ಹೋಗ್ತೀನಿ ಅಂತ ಹೇಳಿ ಆಚೆ ಬಂದು ಸಾರ್ವಜನಿಕರು, ಮಾಧ್ಯಮದವರು, ಮತ್ತೆ ಎಲ್ಲಾ ಬೇರೆ ಒಳ್ಳೆ ಮನಸ್ಥಿತಿ ಇರುವಂತವ್ರು, ಅಹಂಕಾರವನ್ನ ಅಂತ ಉಗಿಯುವಂತ ಜನರು ಯಾವಾಗ ಅವರು ಪರವಾಗಿ ನಿಂತಿದ್ದಾರೆ ಅಂತ ಗೊತ್ತಾಯ್ತು, ಅದ ನಂತರ 3 ಗಂಟೆ ಇದು FIR ಆಗಕ್ಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಹೋಗುತ್ತೆ. ಸೊ ಆ FIR ಆದ್ಮೇಲೆ ಹಾಕಿರುವಂತ ಸೆಕ್ಷನ್ಸ್ ಒಂದು 5 ಸೆಕ್ಷನ್ಸ್ ಹಾಕ್ತಾರೆ. ಯಾವೂ ಕೂಡ 3 ವರ್ಷ ಮೇಲ್ಪಟ್ಟಂತ ಶಿಕ್ಷೆ ಯಾವುದೂ ಇಲ್ಲ. ಎಲ್ಲ ಬೇಲೆಬಲ್, ಎಲ್ಲ ಅಫೆನ್ಸ್ಗಳು ಬೇಲೆಬಲ್ ಇದಾವೆ. ಮ್ಯಾಜಿಸ್ಟ್ರೇಟ್ ಟ್ರೈಲ್ ಬೈ ಮ್ಯಾಜಿಸ್ಟ್ರೇಟ್. ಹೌದಾ ಸರ್? ಹಾಗಾದ್ರೆ ದೊಡ್ಡ ಕೇಸ್ ಹಾಕ್ಬೋದಾಗಿತ್ತು. ಅಲ್ಲೂ ಕೂಡ ಅವರ ಒಂದು ದರ್ಪ ಅಥವಾ ಸೆಕ್ಷನ್ಸ್ಗಳನ್ನ ತಗ್ಸೋಂಥದ್ದು, ಪೊಲೀಸರನ್ನ ಅಥವಾ ಎದುರಿಸುವಂಥದ್ದು, ಅಥವಾ ಅವರ ಅಧಿಕಾರದ ಒಂದು ವ್ಯಾಪ್ತಿಯಲ್ಲಿ ಬರುವಂಥದ್ದನ್ನ ಕಮ್ಮಿ ಮಾಡಿದ್ರೆ. ಈಗ ನೀವೇ ನೋಡ್ಬೋದು, ಒಂದು ಬೆಟ್ಟಿಂಗ್ ಕೇಸಲ್ಲೋ ಅಥವಾ ಒಂದು ಯಾವುದೋ ಒಂದು ಕೇಸಲ್ಲೋ, ಪಿಕ್ ಪಾಕೆಟ್ ಕೇಸಲ್ಲೋ 1 ದಿನ 2 ದಿನ ಜೈಲ್ಗೆ ಹೋಗುವಂಥದ್ದು ಸರ್ವೇ ಸಾಮಾನ್ಯ. ಇಷ್ಟು ದೊಡ್ಡ ತಪ್ಪು, ಇದು ದೊಡ್ಡ ತಪ್ಪೇ. ಇದು ಕೆಲವರು ಯಾರಾದ್ರೂ ಚಿಲ್ಲರೆ ವಿಷಯ ಬಿಡಿ ಅಂತ ಹೇಳಿದ್ದಾರೆ. ಇದು ಚಿಲ್ಲರೆ ವಿಷಯ ಅಲ್ಲ, ದೊಡ್ಡ ತಪ್ಪು. ಏನಕ್ಕೆ ಅಂದ್ರೆ ಸರ್ಕಾರಿ ಅಧಿಕಾರದಲ್ಲಿರುವಂತವ್ರಿಗೆ, KS ಆಫೀಸರ್ಗಳಿಗೆ, ಅವರಿಗೆ ಒಬ್ಬ ರಾಜಕೀಯ ವ್ಯಕ್ತಿಗಳು ಈ ಲೆವೆಲ್ ನೀವು ಬೈತಾ ಇದ್ದೀರಾ ಅಥವಾ ಅವ್ರಿಗೆ ಥ್ರೆಟನಿಂಗ್ ಮಾಡ್ತಿದ್ದೀರಾ, ಎದುರಿಸ್ತಿದ್ದೀರಾ, ಪ್ರಾಣ ಬೆದರಿಕೆ ಆಗ್ತಿದ್ದೀರಾ ಅಂದ್ರೆ ಒಬ್ಬ ಸಾಮಾನ್ಯ ಸಾರ್ವಜನಿಕರಿಗೆ ಎಲ್ಲಿದೆ ಪ್ರೊಟೆಕ್ಷನ್? ಹಾಗಾದ್ರೆ ನನ್ನ ಮನೆ ಮುಂದ್ಗಡೆನೋ ಅಥವಾ ನಿಮ್ಮ ಮನೆ ಮುಂದ್ಗಡೆನೋ ಯಾವುದೋ ಒಂದು ಮೋರಿ ವಿಷಯಕ್ಕೋ ಕಲ್ಲು ವಿಷಯಕ್ಕೋ ನಾನು ಅವ್ರ ಮುಂದೆ ಹೋಗೋಕೆ ಸಾಧ್ಯವಾಗತ್ತಾ? ಅವ್ರ ಕೈಗೆ ಸಿಗ್ತಾರಾ? ಇದು ಪ್ರಶ್ನೆ. ಬ್ಯಾನರ್ ಅನ್ನ ಹಾಕಿರೋದೇ ಫಸ್ಟ್ ತಪ್ಪು, ಪರ್ಮಿಷನ್ ತಗೊಳ್ಳೋದೇ ಸೆಕೆಂಡ್ನೇ ತಪ್ಪು. ಪೊಲೀಸರು ಎಲ್ಲಾದ್ರೂ ಕೂಡ ಆ ಬ್ಯಾನರ್ ಆಗಿರುವಂತ ತಪ್ಪನ್ನ, ಅಂದ್ರೆ ಬ್ಯಾನರ್ ಹಾಕಿರುವಂತ ತಪ್ಪನ್ನ ಈ ಕೇಸ್ನಲ್ಲಿ ಸೇರಿಸಿದಾರ, ನಮೂದನೆ ಮಾಡಿದಾರ? ಯಾಕೆ ಮಾಡಿಲ್ಲ? ವಿಷಯ ಅದೇ ಅಲ್ವಾ? ಅಂದ್ರೆ ಇಲ್ಲಿಗಲ್ ಆಗಿ ಹಾಕಿರುವಂತದ್ದು. ಇನ್ವೆಸ್ಟಿಗೇಷನ್ ಮಾಡಿದಾರೆ, ಮತ್ತೆ ಅರೆಸ್ಟ್ ಯಾಕೆ ಮಾಡಿಲ್ಲ? ತಕ್ಷಣ ಅಂದ್ರೆ ಸಾರ್ವಜನಿಕ ವಲಯದಲ್ಲಿ ಇರುವಂತ ವ್ಯಕ್ತಿ, ಅಲ್ಲೇ ಓಡಾಡುವಂತ ವ್ಯಕ್ತಿ, ಆ ವ್ಯಕ್ತಿಯನ್ನ ನೀವು ದಸ್ತಗಿರಿ ಮಾಡಕ್ಕಾಗಿಲ್ಲ. ಲ್ಯಾಪ್ಸ್ ಆಫ್ ಅಗೇನ್ ಅಡ್ಮಿನಿಸ್ಟ್ರೇಷನ್.
ಪರಮೇಶ್ವರ್ ಅವರಂತೂ ಇಂಥ ವಿಷಯದಲ್ಲಿ ಸಂಪೂರ್ಣವಾಗಿ ಮಾತೇ ಆಡಲ್ಲ. ಅಟ್ಲೀಸ್ಟ್ ಇವ್ರನ್ನೊಬ್ಬರನ್ನ ಅರೆಸ್ಟ್ ಮಾಡಿ ಕಾನೂನು ಮುಂದೆ ಅಲ್ಲಿ ಬೇಲ್ ಆಗುತ್ತೋ ಇರುತ್ತೋ ಅದು ನೆಕ್ಸ್ಟ್ ಸೆಕೆಂಡರಿ. ದಸ್ತಗಿರಿ ಮಾಡಿ ನೀವು ಕರ್ಕೊಂಡ್ಬಂದು ಬಿಟ್ಟಿದ್ರೆ ಸಾರ್ವಜನಿಕರಲ್ಲಿ ಕಾಂಗ್ರೆಸ್ ಬಗ್ಗೆನೋ ಅಥವಾ ಅಧಿಕಾರಿಗಳ ಬಗ್ಗೆನೋ ಅಥವಾ ರಾಜಕೀಯ ವ್ಯಕ್ತಿಗಳ ಬಗ್ಗೆನೋ ಒಂದು ಧೈರ್ಯ ಇರ್ತಿತ್ತು. ಎಲ್ಲೋ ಒಂದ್ ಕಡೆ ನಮ್ಮ ರಾಜ್ಯ ಈ ಆಡಳಿತದಲ್ಲಿ ಎಲ್ಲಾ ವ್ಯಕ್ತಿಗಳು ನೀವು ನೋಡಿರ್ಬೋದು, ವೇದಿಕೆ ಮೇಲೂ ಕೂಡ KS IAS ಆಫೀಸರ್ ಅಧಿಕಾರಿಗಳಿಗೆ ಬೈಯುವಂಥದ್ದು ಅಥವಾ ಎದುರಿಸುವಂಥದ್ದು, ಈ ಬೆದರಿಕೆಗಳನ್ನೆಲ್ಲ ನೋಡಿ ಯುವಕರು ಇವತ್ತು ಕಷ್ಟಪಟ್ಟು 5 ವರ್ಷ ಇವ್ರು ನಡೆಸೋದೇ 3 ವರ್ಷಕ್ಕೆ 4 ವರ್ಷಕ್ಕೆ ಒಂದ್ಸಲಿ ಎಕ್ಸಾಮಿನೇಷನ್, KS ಎಕ್ಸಾಮಿನೇಷನ್ ಪಾಸ್ ಆಗಿ ಈ ಮೆಟ್ಲು ನಿಂತ್ಕೊಂಡ್ರೆ ಈ ಮರ್ಯಾದೆ ಇದೆಯಾ ಅವರಿಗೆ ದೇಶದಲ್ಲಿ ಅನ್ನೋದು ಕ್ವಶನ್ ಮಾರ್ಕ್ ಆಗಿದೆ. ಸೊ ಇದು ಸಣ್ಣ ವಿಷಯ ಅಲ್ಲ. ನಾವು ಯಾವಾಗ ಪ್ರಮಾಣ ವಚನವನ್ನ ತಗೊಂತೀವಿ, ನಾವೆಲ್ಲರೂ ಒಂದೇ ಸಂವಿಧಾನದ ಅಡಿಯಲ್ಲಿ ಚೆನ್ನಾಗಿ ನೋಡ್ಕೊಂತೀವಿ ಮಾಡ್ತೀವಿ, ಅದೇ ರೀತಿ ಅದ್ರಲ್ಲಿರೋ ಅರ್ಥ ಏನು ಅಂದ್ರೆ ಮರ್ಯಾದೆನೂ ಕೂಡ ಕೊಡ್ತೀವಿ ಅಂತ. ಮರ್ಯಾದೆಯನ್ನು ಸ್ವೀಕಾರ ಮಾಡ್ತೀವಿ, ಮರ್ಯಾದೆಯನ್ನು ಕೊಡ್ತೀವಿ ಅನ್ನೋದು ಕೂಡ ಅದರ ಒಂದು ಇಂಟರ್ಪ್ರಿಟೇಷನ್ ಅರ್ಥದಲ್ಲಿ ಬರ್ತದೆ. ಅದನ್ನ ನೀವು ಯಾರೂ ಕೂಡ ಮಾಡ್ತಾ ಇಲ್ಲ. ಅದು ಸೆಕೆಂಡ್ರಿ. ನಾನು ಒಬ್ಬ ವಕೀಲನಾಗಿ ಹೇಳುವಂಥದ್ದು, ಇಲ್ಲಿ ಹಾಕಿರುವಂಥ ಸೆಕ್ಷನ್ಸ್ಗಳು ಯಾವೂ ಕೂಡ ನಾನ್ ಬೇಲೇಬಲ್ ಅಫೆನ್ಸ್ ರೀತಿ ಅದು ಅಟ್ರಾಕ್ಟ್ ಆಗ್ತಿಲ್ಲ. ನಾಳೆ ಬೆಳಗ್ಗೆನೋ ಅಥವಾ ಇನ್ನೊಂದು 3 ದಿನದಲ್ಲೋ ಬೇಲ್ ಆಗುವಂಥ ಸಾಧ್ಯತೆ ಇರುವಂಥ ಕೇಸನ್ನ ತಾವು ನಮೂದನೆ ಮಾಡಿದಿರಿ. ದಿಸ್ ಎ ಫೇಲ್ಯೂರ್ ಆಫ್ ಅಡ್ಮಿನಿಸ್ಟ್ರೇಷನ್. ನಾಳೆ ದಿನ ಪೊಲೀಸರು ನೀವು ಅಷ್ಟೇ, ನೀವು ಕೇಸ್ ಹಾಕಿಲ್ಲ ಅಂದ್ರೆ ರಾಜಕೀಯ ವ್ಯಕ್ತಿಗಳು ನಿಮ್ಮನ್ನ ಯಾವ ರೀತಿ ನಡೆಸ್ಕೊಂಡ್ರೆ ಅಂತ ನಮ್ಗೆ ಗೊತ್ತು. ಇದೊಂದು ಅವಕಾಶ. ಎಲ್ಲಿ ಏಂತಕ್ಕೆ ಅವಕಾಶ ಅಂದ್ರೆ ಮರ್ಯಾದೆ ಸಿಗುವಂತ ಕೆಲಸವನ್ನ ಮಾಡಿಸ್ಕೊಡಕ್ಕೆ ರಾಜಕೀಯ ವ್ಯಕ್ತಿಗಳಿಗಾಗ್ಲಿ, ಯಾರೇ ದರ್ಪವನ್ನ ತೋರಿಸ್ತಾ ಆಗ್ಲಿ, ಆಗತ್ತೆ ಗೌರ್ಮೆಂಟ್ ಆಫೀಸರ್, ಸೀನಿಯರ್ ಆಫೀಸರ್ಸ್ಗಳಿಗೂ ಅಷ್ಟೇ, ಅವ್ರದ್ದು ಕೂಡ ಅಷ್ಟೇ ಬಲಿಷ್ಠವಾದ ಆಕಾರ ಇರ್ತವೆ. ಇದೊಂದು ಎಕ್ಸಾಂಪಲ್, ಇದೊಂದು ಇನ್ಸ್ಟೆನ್ಸ್. ಇದನ್ನ ಉದಾಹರಣೆ ತಗೊಂಡು ಯಾರೇ ನಾಳೆ ದಿನ ಬಾಯ್ಬಿಟ್ಟು ಜೋರಾಗಿ ಯಾರಾದ್ರೂ ವಿರುದ್ಧ ಮಾತಾಡ್ಬೇಕಂದಾಗ ಇದೊಂದು ನೆನಪಿರ್ಬೇಕು. ಆ ರೀತಿಯಾದ ಈ ಪ್ರಕರಣ ಆಗ್ಬೇಕಾಗಿತ್ತು. ಮುಂದೆ ಆಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ಈಗ ಮಾತ್ರ ಇದು ಬೇಲೇಬಲ್ ಅಫೆನ್ಸ್ ಅಲ್ಲೇ ಎಂಡ್ ಆಗ್ತಾ ಇದಾವೆ. 3 ವರ್ಷ ಶಿಕ್ಷೆ ಬಿಟ್ಟು ಇನ್ನು ಯಾವ ಸೆಕ್ಷನ್ಸ್ ಕೂಡ ಪೊಲೀಸರು ಹಾಕಿಲ್ಲ. 3 ವರ್ಷ ಟ್ರಯಲ್ ಬೈ ಮ್ಯಾಜಿಸ್ಟ್ರೇಟೆಡ್, ಹಾಗಾಗಿ ಬೇಲ್ ಆಗುವಂತ ಎಲ್ಲಾ ಸಾಧ್ಯತೆ ಉಳಿದಾವೆ ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಈಗ ಇದರಲ್ಲಿ ಅಳವಡಿಸಿರುವಂತ ಸೆಕ್ಷನ್ಸ್ಗಳು ಅಂದ್ರೆ ಇನ್ಸ್ಟೆನ್ಸ್ ಮಾಡಿರುವಂತದ್ದು 74, 132 ಮತ್ತೆ 199, 54 ಈ ರೀತಿ ಕೇಸ್ಗಳು. ಅಂದ್ರೆ ಹೆಣ್ಣಿಗೆ ಬೈದಿರುವಂತದ್ದು, ಮತ್ತೆ ಗೌರ್ಮೆಂಟ್ ಆಫೀಸರ್ಸ್ಗಳಿಗೆ ಮರ್ಯಾದೆ ಕೊಡದೇ ಇರುವಂತದ್ದು, ಈ ರೀತಿ ಆಗಿರುವಂತದ್ದು, ಬೆದರಿಕೆ ಹಾಕಿರುವಂತದ್ದು ಸೆಕ್ಷನ್ಸ್ಗಳನ್ನ ಹಾಕಿದ್ದಾರೆ. ಸೊ ಈ ಸೆಕ್ಷನ್ಸ್ಗಳಲ್ಲಿ ತಾವು ನೋಡಬಹುದು, ಒಂದು ವುಮೆನ್ ಮಾಡೆಸ್ಟಿ ಅಂತ ಕರಿತೀವಿ. ಅಂದ್ರೆ ಹೆಣ್ಣು ಮಕ್ಕಳಿಗೆ ಏನಾದ್ರೂ ಅವಾಚ್ಯ ಶಬ್ದಗಳಿಂದ ಬೈಯೋದು, ಅದನ್ನ ತುಂಬಾ ಚೆನ್ನಾಗಿ ಕಾನೂನಲ್ಲಿ ಪ್ರೊಟೆಕ್ಟ್ ಮಾಡಿದ್ದಾರೆ. ಏನ್ ಮೊದಲು 353, 352 ಅಂತೆಲ್ಲ ಇತ್ತು ನಮ್ಮ ಸೆಕ್ಷನ್ಸ್ಗಳು IPC ಅಲ್ಲಿ. ಅದನ್ನ BNS ಅಲ್ಲಿ ಅಳವಡಿಸ್ಕೊಂಡು ಅದನ್ನು ಕೂಡ ತುಂಬಾ ಸ್ಟ್ರಾಂಗ್ ಮಾಡಿದ್ದಾರೆ. ಬಟ್ ಇದರ ಪರಿಣಾಮ ಮತ್ತೆ ಪನಿಷ್ಮೆಂಟ್ ಕೇವಲ 3 ವರ್ಷದ ಒಳಗಡೆನೆ. ಅದರ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ 3 ವರ್ಷ. ಇದಕ್ಕಿರುವಂತ ಸಾಕ್ಷಿ ಆಧಾರಗಳು ಕೂಡ ಈಗಾಗಲೇ ಸಂಗ್ರಹಿಸಿರ್ತಾರೆ. ಸಾಕ್ಷಿ ಆಧಾರಗಳು ಏನ್ ಬರ್ತವೆ ಇದರಲ್ಲಿ? ಫೋನ್ ನಲ್ಲಿ ಅವರು ಮಾತಾಡಿರುವಂತ ಫೋನ್ ಒಂದು ಸೀಸ್ ಆಗ್ಬೇಕು, ಇವ್ರ ಫೋನ್ ಸೀಸ್ ಆಗ್ಬೇಕು, ಆ ಧ್ವನಿ ಮ್ಯಾಚ್ ಆಗ್ಬೇಕು. ಈಗ ಮಾಧ್ಯಮದಲ್ಲಿ ಹೇಳಿರುವಂತದ್ದು, ತೋರಿಸಿರುವಂತದ್ದು ನಂದೇ ವಾಯ್ಸಾ ಇಲ್ವಾ ಅನ್ನುವಂಥದ್ದು ಕೂಡ ಅದನ್ನ ಅಪ್ರೂವ್ ಮಾಡ್ಬೇಕಾಗತ್ತೆ ಕಾನೂನು ಮುಂದೆ. ಸೊ ಇವೆಲ್ಲವನ್ನೂ ಕೂಡ ಪೊಲೀಸರು ಯಾವುದೇ ಒಂದು ಒತ್ತಡ ಇಲ್ಲದ ಹಾಗೆ ಮಾಡ್ಬೇಕಾಗತ್ತೆ. ಮತ್ತೆ ಆ ಬ್ಯಾನರ್ ವಿಚಾರಕ್ಕೆ ಬಂದಾಗ, ಆ ಬ್ಯಾನರ್ ಈ ಕೇಸಿನ ಪ್ರಾರಂಭ ಆಗುತ್ತೆ. ಆ ಬ್ಯಾನರ್ ಸೀಸ್ ಮಾಡಿ ಈಗಾಗಲೇ ಇವರು ನಮ್ಮ ಸಿವಿಕ್ ಕಮಿಷನರ್ ಅವರು ಹೇಳಿದ್ದಾರೆ, ಈ ಬ್ಯಾನರ್ ನಾವು ಮೂಲೆಗೆ ಎತ್ತಿಟ್ಟಿದ್ದೀವಿ ಅಂತ. ಅದನ್ನು ಕೂಡ ಸೀಸ್ ಮಾಡಬೇಕಾಗತ್ತೆ. ಮತ್ತೆ ಅಲ್ಲಿ ಯಾರು ಪೌರಾಯುಕ್ತ ಅದನ್ನ ತೆಗೆದಿರ್ತಾರೋ ಅವ್ರ ಎಂಪ್ಲಾಯಿಗಳು ಅತಿ ಗೌರವದಿಂದ ಅವ್ರನ್ನೂ ಕೂಡ ಸಾಕ್ಷಿ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಪ್ರಕರಣ ಮುಂದೆ ಹೊರ್ಕೊಂಡು ಹೋಗ್ತಾ ಇರುತ್ತೆ. ಸೊ ಇದನ್ನ ಆದಷ್ಟು ಬೇಗ ಮುಗಿಸಿ ಜಡ್ಜ್ಮೆಂಟ್ ಬರ್ಬೇಕಾಗತ್ತೆ. ಆ ರೀತಿಯಾಗಿ ಒಂದು ಕಾನೂನನ್ನ ಅಳವಡಿಸಿಕೊಂಡು, ಯಾಕಂದ್ರೆ ಗೌರ್ಮೆಂಟ್ ಅಧಿಕಾರಿಗಳ ಮೇಲೆ ಆಗಿರುವಂತದ್ದು ಬಹಳಷ್ಟು ಭಯಭೀತ ಆಗುವಂತ ಸಿಚುವೇಶನ್ ಬಂದಿರೋದ್ರಿಂದ ಈ FIR ಅನ್ನ ಬಹಳಷ್ಟು ಬೇಗ ಚಾರ್ಜ್ ಶೀಟ್ ಮಾಡಿ ಡಿಸ್ಪೋಸ್ ಮಾಡಬೇಕು ಅನ್ನೋದು ಸಾರ್ವಜನಿಕರ ವಾದ. ಥ್ಯಾಂಕ್ ಯು. ನಮಸ್ಕಾರ.